ಎಲ್ರಿಗೂ ನಮಸ್ಕಾರ. ಇಂದಿನ ಬಾಪೂಜಿ ಪಾಲಿಟೆಕ್ನಿಕ್ ಶಾಬನೂರು ಸಂಸ್ಥೆಯ ರಜತ ಮಹೋತ್ಸವ ಸಂಭ್ರಮಾಚರಣೆ 2026ರ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಸಂಸ್ಥೆಗೆ ಆಗಮಿಸಿರುವಂತಹ ಜಂಟಿ ನಿರ್ದೇಶಕರು, ಆಡಳಿತ ತಾಂತ್ರಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರದ ಶ್ರೀಮತಿ ಅರ್ಚನಾ ಸಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರಿಗೂ ಪ್ರೇರಕರಾದ ಹಿರಿಯರಾದ ಶ್ರೀಮತಿ ಕೆ ಗಿರಿಜಮ್ಮ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ RL ಉಮಾಶಂಕರ್ ಅವರೇ, ಶ್ರೀ AS ನಿರಂಜನ್ ಅವರೇ, ಡಾಕ್ಟರ್ AS ವೀರಣ್ಣ ಅವರು, ಡಾಕ್ಟರ್ ಸಂಪನ್ನ ಮುತಾಲೆ ಅವರೆಲ್ಲ ನೆಲೆಸನಂತೆ, ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಡಾಕ್ಟರ್ B ಬಕ್ಕಪ್ಪನವರೇ, ಪ್ರೊಫೆಸರ್ Y ವಿಶ್ವೇಂದ್ರಪ್ಪನವರೇ, ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರೇ, ಮತ್ತು ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿದ್ದಂತಹ ಶ್ರೀ SS ಮಲ್ಲಿಕಾರ್ಜುನ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಬಾಪೂಜಿ ಪಾಲಿಟೆಕ್ನ ಎಲ್ಲ ಆಡಳಿತ ಮಂಡಳಿಯವರೇ, ಪ್ರಾಂಶುಪಾಲರೇ, ವಿಭಾಗದ ಮುಖ್ಯಸ್ಥರೇ, ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿಗಳೇ, ಮತ್ತು ಐ ಥಿಂಕ್ ಸ್ಪೆಷಲಿ ದ ಅಲ್ಯೂಮಿನಸ್. ಇವತ್ತಿನ ಒಂದು ಮೇಜರ್ ಅಟ್ರಾಕ್ಷನ್ ಅಂದರೆ ನನಗೆ ಅನ್ನಿಸ್ತಾ ಇರೋದು ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ದ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಆಫ್ ಟುಡೇ. ಸೊ ವೆಲ್ಕಮ್ ಆಲ್ ಟು ದಿಸ್ ಸ್ಪೆಷಲ್ ಈವೆಂಟ್ ಆಫ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್. ಪರ್ಸ್ನಲಿ ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ಎರಡೂ ಕೂಡ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಮುಂದೆ ಫಸ್ಟ್ಲಿ ಅಲ್ಯೂಮಿನಸ್ ಮಾತಾಡಿದ್ರಿ, ನೀವು ಬಂದು ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ಒಂದು ಅಲ್ಯೂಮ್ನೈ ಅಸೋಸಿಯೇಷನ್ ಮಾಡಿದ್ರಿ ಅಂತ. ಬಟ್ ಒಂದೇ ಒಂದು ಸ್ಮಾಲ್ ಇಶ್ಯೂ ಏನು ಅಂದರೆ, ಸಂಸ್ಥೆ 25 ವರ್ಷ ಆಗಿದೆ. 2024ರಲ್ಲಿ ನಿಮ್ಮದು ಅಲ್ಯೂಮ್ನೈ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದೀರಾ, ಹೌದಾ? ಸೊ ಇವತ್ತಿನ ದಿನ ಕೂಡ ಸಾಕಷ್ಟು ಜನ ಬಂದಿದ್ದೀರಾ. ಬೇರೆ ಬೇರೆ ವಿದೇಶದಿಂದ ಯಾರಾದರೂ ಬಂದಿದ್ದೀರಾ? ನಮ್ಮ ರಾಜ್ಯದಿಂದ ಬಂದಿದ್ದೀರಾ, ರಾಜ್ಯದ ಮೂಲೆಯಿಂದ. ಜೊತೆಗೆ ಬಹಳಷ್ಟು ಜನ ದಾವಣಗೆರೆಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದೀರಾ. ವಿಭಿನ್ನ ಕ್ಷೇತ್ರದಲ್ಲಿ ನೀವು ವರ್ಕಿಂಗ್ ರೈಟ್ ನೌ. ಪಾಲಿಟಿಕ್ಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಸ್ಟ್ರಿ. ಸೊ ನೀವೆಲ್ಲರೂ ಒಂದು ಅಸೆಟ್ ಆಗಿದ್ದೀರಾ. ನಾವು ಏನೇ ಒಂದು ಶಿಕ್ಷಣ ಸಂಸ್ಥೆ ಹೇಳಿದಾಗ ಅಲಾಂಗ್ ವಿತ್ ಅಕಾಡೆಮಿಕ್ಸ್ ಯು ನೀಡ್ ಗುಡ್ ಸ್ಕಿಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಇದು ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅಕಾಡೆಮಿಕ್ಸ್ ಜೊತೆಗೆ ದ ರೈಟ್ ಸೆಟ್ ಆಫ್ ಸ್ಕಿಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಯಾಕಂದರೆ ಮೆನಿ ಟೈಮ್ಸ್ we do not want a well-informed mind, but a well-formed mind which questions and reasons ಅಂತ. ಸೊ ಆ ವೆಲ್-ಫಾರ್ಮ್ಡ್ ಮೈಂಡ್ ಆಗಬೇಕು ಅಂದರೆ along with good education, good opportunities in any institution with extracurricular, co-curricular activities, you also need the right set of skill sets which will make you employable. That is what is missing in the present generation. ಸ್ಪೆಷಲಿ ನಾವು ಪಾಲಿಟೆಕ್ನಿಕ್ ಸಂಸ್ಥೆಗಳನ್ನು ನೋಡಿದಾಗ ಎಲ್ಲರೂ ಲ್ಯಾಟ್ರಲ್ ಎಂಟ್ರಿಗೆ ಬರ್ತಾರೆ. ಸುಮಾರು 80% ಜಾಸ್ತಿ ದೇ ಟೇಕ್ ಅಪ್ ಇಂಜಿನಿಯರಿಂಗ್ ಲೇಟರ್ ಆನ್. ಆಮೇಲೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಫ್ರಮ್ ಎಕನಾಮಿಕಲಿ ಪುವರ್ ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ. ಮೋಸ್ಟ್ ಆಫ್ ದೆಮ್ ಓದಿರೋದು ಸರ್ಕಾರಿ ಶಾಲೆಗಳಲ್ಲಿ. ಸೊ ಸರ್ಕಾರಿ ಶಾಲೆಗಳಲ್ಲಿ ನಾವು ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಮಕ್ಕಳ ಸ್ಕಿಲ್ಸ್ ಇದೆ, ಬೋತ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್, ದೇರ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಸೈನ್ಸ್ ಸ್ಕಿಲ್ಸ್ ಯಾವ ಥರ ಇದೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಮಕ್ಕಳು, ಸ್ಪೆಷಲಿ ಸ್ಟೂಡೆಂಟ್ಸ್ ಇಲ್ಲಿದ್ದೀರಲ್ಲ, ಎಲ್ಲ ಲಂಚಿಗೆ ಹೋಗಿದ್ದೀರಾ ಅನಿಸುತ್ತೆ. 2:30 ಆಗಿದೆ. ಸೊ ಇಲ್ಲಿರೋಂತಹ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸಿಗೂ ದಯವಿಟ್ಟು ಅದನ್ನು ಕಮ್ಯುನಿಕೇಟ್ ಮಾಡಿ. ಎಲ್ಲದೂ ಸಂಸ್ಥೆಯಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಇರುತ್ತೆ. ಸೊ ನಿಮ್ಮನ್ನು ನೀವೇ ಈಗ ಸ್ಪೆಷಲಿ ಈ ಏಜ್, ಟೆಕ್ನಿಕಲ್ ಆ್ಯಂಡ್ ಟೆಕ್ನಾಲಜಿ ಬೇಸ್ಡ್ ಏಜ್ನಲ್ಲಿ ಎವ್ರಿಥಿಂಗ್ ಇಸ್ ಅವೈಲಬಲ್ ಆನ್ ದ ಪ್ರೆಸ್ ಆಫ್ ಅ ಬಟನ್. ನೀವು ಸಾಕಷ್ಟು 3 ತಿಂಗಳು ಅಥವಾ 1 ಮಂತ್ ಕೋರ್ಸಸ್ ಮಾಡ್ಬೋದು. ನಿಮ್ಮಲ್ಲಿರುವಂತಹ ಸಾಫ್ಟ್ ಸ್ಕಿಲ್ಸ್, ಹಾರ್ಡ್ ಸ್ಕಿಲ್ಸ್ನ ನಿಮಗೆ ನೀವೇ ಅದನ್ನು ಪಾಲಿಷ್ ಮಾಡ್ಕೊಳ್ತಾ ಹೋದರೆ ಇನ್ ಯೋರ್ ಹೈಸ್ಕೂಲ್ 8, 9, 10ನಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಆವಾಗಲೇ ಕರಿಯರ್ ಕೌನ್ಸಿಲಿಂಗ್ ಶುರು ಮಾಡಬೇಕು.
ಮಕ್ಕಳಿಗೆ ಒಂದು ಎಕ್ಸ್ಪೋಷರ್ ಸಿಗಬೇಕು. ಮುಂದೆ ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಯಾವ ಸ್ಟ್ರೀಮ್ ತಗೊಂಡ್ರೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ, ಅಥವಾ ಮಾರ್ಕೆಟ್ನಲ್ಲಿ ಯಾವ ಎಜುಕೇಷನ್ ಡಿಗ್ರಿ ಮಾಡಿದರೆ ನನಗೆ ಒಂದು ಜಾಬ್ ಅಪರ್ಚುನಿಟಿ ಸಿಗುತ್ತೆ ಅನ್ನೋದನ್ನು ಮಕ್ಕಳು ಇಂದ ಹೈಸ್ಕೂಲ್ ಅರ್ಥ ಮಾಡಿಕೊಂಡ್ರೆ ಇಟ್ ಇಸ್ ರಿಯಲಿ ಗುಡ್ ಅಂತ ನನಗನ್ಸುತ್ತೆ. ಯಾಕಂದರೆ ಎಷ್ಟೊಂದು ಡಿಗ್ರೀಸ್ ಮಾಡಿರೋವಂಥವರಿಗೆ ಇವತ್ತಿನ ದಿನ ಕೆಲಸ ಸಿಗ್ತಾ ಇಲ್ಲ. ನಮ್ಮ ಸರ್ಕಾರದಿಂದ ಕೂಡ ಅನೇಕ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಯುವ ನಿಧಿ ಸ್ಕೀಮ್ ಅಂಡರ್ ದ್ಯಾಟ್ ನಾವು ಡಿಗ್ರಿ ಮಾಡಿರೋರಿಗೆ 3,000, ಆಮೇಲೆ ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಯುವ ನಿಧಿ ಪ್ಲಸ್ ಅಂತ ಕೂಡ ಶುರು ಮಾಡಿದ್ದೀವಿ. ಸ್ಕಿಲ್ಲಿಂಗ್, ವಿ ಆರ್ ಅಗೇನ್ ಸ್ಕಿಲ್ಲಿಂಗ್ ದ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಡಿಗ್ರಿ ಹೋಲ್ಡರ್ಸ್. ಸೊ ಇದನ್ನು ಕೂಡ ಮಕ್ಕಳು ಅರ್ಥ ಮಾಡಿಕೊಂಡು, ನೀವು ಸ್ಪೆಷಲಿ ನಾನು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿರೋರಿಗೆ ಹೇಳೋದೇನು ಅಂದರೆ, ಸ್ಕಾಲರ್ಶಿಪ್ ಬಗ್ಗೆ ಮಕ್ಕಳಿಗೆ ನಾವು ಆಪರ್ಚುನಿಟೀಸ್ನ ಹೇಳ್ಕೊಡ್ಬೇಕಾಗತ್ತೆ. ಯಾಕಂದರೆ ಮೊನ್ನೆ ಜನಸಂಪರ್ಕ ಕಚೇರಿನಲ್ಲಿ ಒಬ್ಬರು ಪೇರೆಂಟ್ ಬಂದಿದ್ದರು, ಡಿಗ್ರಿ ಆಗಿದೆ ನನ್ನ ಮಗನದು, ಬಟ್ ಫಸ್ಟ್ ಇಯರ್ಗೆ ನಮಗೆ ಲೋನ್ ಫೆಸಿಲಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ DC ಅವ್ರ ಹತ್ರ ಮಾತಾಡಿಬಿಟ್ಟು, ನಂತರ ನಾವು ಲೀಡ್ ಬ್ಯಾಂಕ್ಸ್ ಅವ್ರ ಮ್ಯಾನೇಜರ್ ಅವ್ರನ್ನೂ ಕರೆದು ಮಾತಾಡಿ ಯಾವ ರೀತಿ ಈ ಸ್ಟೂಡೆಂಟಿಗೆ ಒಂದು ಲೋನ್ ಫೆಸಿಲಿಟಿ ಕೊಡ್ಬೋದು ಅಂತ ಮಾತಾಡಿದ ಮೇಲೆ ಹಿ ಈಸ್ ಎಲಿಜಿಬಲ್, ಲೋನ್ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಅದರಿಂದ ಬರುವ ದಿನಗಳಲ್ಲಿ ಐ ಥಿಂಕ್ ಪ್ರಿನ್ಸಿಪಲ್ ನೀವು ಕೂಡ ಸಿ ದ್ಯಾಟ್ ವಿ ಕಾಲ್ ಸಂಬಡಿ ಫ್ರಮ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹೂ ಕ್ಯಾನ್ ಎಜುಕೇಟ್ ದ ಸ್ಟೂಡೆಂಟ್ಸ್ ಅಬೌಟ್ ದ ಸ್ಕಾಲರ್ಶಿಪ್ ಆಪರ್ಚುನಿಟೀಸ್ ಫಾರ್ ದರ್ ಹೈಯರ್ ಎಜುಕೇಷನ್. ಇದ್ರ ಜೊತೆಗೆ ನಾವು ನಮ್ಮ ಎಲ್ಲ ವಿದ್ಯಾರ್ಥಿಗಳು SSK ಟ್ರಸ್ಟಿಂದ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಸ್ಟೂಡೆಂಟ್ಸಿಗೋಸ್ಕರ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಪೆಷಲಿ SSK ಟ್ರಸ್ಟ್ ಸ್ಟೂಡೆಂಟ್ ವಿಂಗ್ ಅಂತ ಶುರು ಮಾಡಿದ್ದೀವಿ. ಎಲ್ಲ ಅಲುಮಿನಸ್ ಇದ್ದೀರಾ ಇಲ್ಲಿ, ಸ್ಟೂಡೆಂಟ್ ವಿಂಗ್ ಅಂತ ಶುರು ಮಾಡಿದ್ದೀವಿ. ಇದೇನು ಅಂದರೆ, ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 66 ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್ 66 ಸಂಸ್ಥೆಗಳು, ಅದರಲ್ಲಿ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದು ಸುಮಾರು 34-35 ಇದೆ. ಸೊ ಈ ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸಿಗೆ ಅಂಡರ್ SSK ಟ್ರಸ್ಟ್ ಸ್ಟೂಡೆಂಟ್ ವಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಲೀಲಿಕ್ಕೆ ಅಟ್ ಎ ಯಂಗ್ ಏಜ್, ಒಂದು ಸಿವಿಕ್ ಸೆನ್ಸ್ ಏನು, ರೆಸ್ಪಾನ್ಸಿಬಲ್ ಸಿಟಿಸನ್ಶಿಪ್ ಅಂದರೆ ಏನು ಅನ್ನೋಂತಹ ವ್ಯಾಲ್ಯೂಸ್ನ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ನಾವು ಈ ಸ್ಟೂಡೆಂಟ್ ವಿಂಗ್ನ ಶುರು ಮಾಡಿದ್ದೀವಿ. ಸೊ 2 ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಸ್ಟೂಡೆಂಟ್ ವಿಂಗ್ನವ್ರು ಮಾಡ್ತಾ ಇದ್ದಾರೆ. ಬಿ ಇಟ್ ಬ್ಲಡ್ ಡೊನೇಷನ್ ಡ್ರೈವ್ಸ್ ಇರ್ಬೋದು, ದೆನ್ ಸಸ್ಟೈನಬಲ್ ಪ್ರಾಕ್ಟಿಸಸ್ ಟುವರ್ಡ್ಸ್ ಸೇವಿಂಗ್ ದ ಎನ್ವೈರನ್ಮೆಂಟ್ ಇರ್ಬೋದು, ಆ್ಯಂಡ್ ದೆನ್ ವಿಸಿಟ್ ಟು ಓಲ್ಡ್ ಏಜ್ ಹೋಮ್ಸ್. ಇದ್ರ ಜೊತೆಗೆ ಇನ್ನೊಂದೇನು ಅಂದರೆ, ಒಬ್ಬ ಮೆಡಿಕಲ್ ಸ್ಟೂಡೆಂಟು ಒಬ್ಬ ಲಾ ಕಾಲೇಜ್ನಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾನೆ. ಸೊ ಹೀಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಆ ಒಂದು ಬಾಂಡ್ ಡೆವಲಪ್ ಆಗುತ್ತೆ. ಸೊ ಮುಂದೆ ಅವರ ಭವಿಷ್ಯದಲ್ಲಿ ಏನೇ ಒಂದು ಲಾ ಇಶ್ಯೂ ಆಯಿತು, ಆರ್ ಇಫ್ ಹಿ ರಿಕ್ವೈರ್ಸ್ ಅ ಮೆಡಿಕಲ್ ಹೆಲ್ಪ್ ಆರ್ some guidance, these students can depend on each other and take opinions. So there is knowledge exchange. ಇದರ ಜೊತೆಗೆ ಸರ್ಕಾರ ಕೂಡ ಸ್ಕಿಲ್ಲಿಂಗಿಗೆ, ಆಮೇಲೆ ಆಂಟರ್ಪ್ರಿನರ್ಶಿಪ್ಪಿಗೆ, ಸ್ಟಾರ್ಟಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸೊ ಈ ಪ್ರೋಗ್ರಾಮ್ಸ್ನಲ್ಲಿ ನಾವು ಅಂಡರ್ SSK ಟ್ರಸ್ಟ್ ಆಲ್ಸೋ 10th PUC ಮಕ್ಕಳನ್ನ ಯಾರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ ಅವರನ್ನು ನಾವು ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಮತ್ತು MBA ಕಾಲೇಜ್, ಲಾ ಕಾಲೇಜ್ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಈ ಸ್ಟೂಡೆಂಟ್ಸಿಗೆ 2 ದಿನ ಲೈಫ್ ಸ್ಕಿಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಸೊ ವೆನ್ ದೀಸ್ ಸ್ಟೂಡೆಂಟ್ಸ್ ಅಟೆಂಡ್ ದ ಲೈಫ್ ಸ್ಕಿಲ್ ಪ್ರೋಗ್ರಾಮ್ಸ್ ಇನ್ ದ ಇನ್ಸ್ಟಿಟ್ಯೂಷನ್ಸ್, ಆ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಿಗುತ್ತೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಲ್ಯಾಬ್ಸ್ ಯಾವ ರೀತಿ ಇರ್ತವೆ. ಸೊ ಆ ಎಕ್ಸ್ಪೋಷರ್ನ ನೋಡಿ ಸುಮಾರು ಜನ ಮಕ್ಕಳು ಫೀಡ್ಬ್ಯಾಕ್ ಕೂಡ ಕಲೆಕ್ಟ್ ಮಾಡ್ತೀವಿ ನಾವು ಸ್ಟೂಡೆಂಟ್ಸಿಂದ. ಸೊ ಅವಾಗ ಅವ್ರು ಕೂಡ ಹೇಳ್ತಾರೆ, ಐ ಆಮ್ ಇನ್ ಮೈ ಹೈಸ್ಕೂಲ್, ಸೊ ಮುಂದೆ ನಾನು ಕೂಡ ಐದರ್ ಡಿಪ್ಲೊಮಾ ಕೋರ್ಸು ಇಲ್ಲದ್ರೆ ಇಂಜಿನಿಯರಿಂಗ್ ಸೇರಬೇಕು ಅಂತ ನನಗೂ ಆಸಕ್ತಿ ಇದೆ. ಒಂದು ಕನಸಿನ ಬೀಜ ಬಿತ್ತಿದ ಹಾಗೆ SSK ಟ್ರಸ್ಟ್ ಆ ಕೆಲಸ ಮಾಡ್ತಾ ಇದೆ. ಸೊ ಅದು ಕೂಡ ಭಾಳಷ್ಟು ವಿ ಆರ್ ವೆರಿ ಹ್ಯಾಪಿ ವಿತ್ ದ ಫೀಡ್ಬ್ಯಾಕ್ ಆ್ಯಂಡ್ ದ ಎಕ್ಸ್ಪೋಷರ್ ವಿಚ್ ದ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಥ್ರೂ SSK ಟ್ರಸ್ಟ್ ಆ್ಯಕ್ಟಿವಿಟೀಸ್. ಇದ್ರ ಜೊತೆಗೆ SSK ಟ್ರಸ್ಟಿಂದ ಕೌಶಲ್ಯ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ. ಈಗ ನಾವೇನು ಗ್ಯಾಪ್ ಅಂತ ಹೇಳ್ತೀವಲ್ಲ, ನಿಮ್ಮ ಅಲುಮ್ನಸ್ ಮಾತಾಡುವಾಗ ಅಕಾಡೆಮಿಕ್ ಎಜುಕೇಷನ್ ಜೊತೆಗೆ ನಮಗೆ ಇಂಡಸ್ಟ್ರಿ ರೆಡಿ ಇರೋದಿಲ್ಲ, ಸಾಕಷ್ಟು ಸ್ಕಿಲ್ ಗ್ಯಾಪ್ ಇದೆ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ಅಡ್ರೆಸ್ ಮಾಡಲಿಕ್ಕೆ ಕ್ಯೂ ಸ್ಪೈಡರ್ಸ್ ಅಂತ ಬೆಂಗಳೂರಿನಲ್ಲಿರುವಂತಹ ಕಂಪನಿ,
ಅವ್ರನ್ನ ದಾವಣಗೆರೆಗೆ ಇನ್ವೈಟ್ ಮಾಡಿ ಅವರ ಫ್ಯಾಕಲ್ಟಿ ಟೀಮ್ ಕೂಡ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು MBA ಕಾಲೇಜ್ನಲ್ಲಿ ಅವ್ರಿಗೂ ಕೂಡ ಸಿಸ್ಟಮ್ಸು ಎಲ್ಲ ಕ್ಲಾಸ್ ರೂಮ್ ಸ್ಪೇಸ್ ಎಲ್ಲ ಪ್ರೊವೈಡ್ ಮಾಡಿ ಸುಮಾರು 3 ತಿಂಗಳ ಅವಧಿ ಎಲ್ಲ ಸ್ಟೂಡೆಂಟ್ಸ್ನ, ನಾಟ್ ಓನ್ಲಿ ಬಾಪೂಜಿ ಸಂಸ್ಥೆಯಲ್ಲಿ ಓದ್ತಾ ಇರೋಂತಹ ಸ್ಟೂಡೆಂಟ್ಸ್ ಅಲ್ಲ, ಇಡೀ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಎಲ್ಲ ಕಾಲೇಜಸ್ನ ಡಿಗ್ರಿ, ಆಮೇಲೆ ಈವನ್ BCom, MBA, ಸೈನ್ಸ್ ಸ್ಟ್ರೀಮ್ಸ್, ಆರ್ಟ್ಸ್ ಸ್ಟ್ರೀಮ್ ಅದನ್ನು ಓದ್ತಾ ಇರೋರು, ಜೊತೆಗೆ MBA, BBA ಆ ಕೋರ್ಸಸ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ಗೂ ಕೂಡ ನಾವು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ನ ಸುಮಾರು 3 ತಿಂಗಳು ಸಂಪೂರ್ಣ ಉಚಿತವಾಗಿ ಅಂಡರ್ CSIR ಇನಿಷಿಯೇಟಿವ್ ಅದನ್ನು ಕೂಡ ಕಳೆದ ವರ್ಷ ಮಾಡಿದ್ದೀವಿ. ಇದರ ಜೊತೆಗೆ ಸಂಕಲ್ಪ ಅಂತ ಪ್ರೋಗ್ರಾಮ್ ಮೂಲಕ ನಾವು ಬಡ ವಿದ್ಯಾರ್ಥಿಗಳಿಗೆ ಸಿವಿಲ್ ಸರ್ವಿಸಸ್ಗೆ ಟ್ರೈನ್ ಮಾಡಿದ್ದೀವಿ. ಸುಮಾರು 150ಕ್ಕೂ ಹೆಚ್ಚು ಸ್ಟೂಡೆಂಟ್ಸು ಈಗ ಬಾಪೂಜಿ ಅಲ್ಲ, ನಮ್ಮ ಫೈನ್ ಆರ್ಟ್ಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಅಲ್ಲೂ ಕೂಡ ಲೈಬ್ರರಿ ಮತ್ತು ಕ್ಲಾಸ್ ರೂಮ್ ಸ್ಪೇಸ್, ಆಡಿಟೋರಿಯಂ ಸ್ಪೇಸ್ ಪ್ರೊವೈಡ್ ಮಾಡಿಬಿಟ್ಟು ವಿ ಆರ್ ಗಿವಿಂಗ್ ದೆಮ್ ಫ್ರೀ ಕೋಚಿಂಗ್. IAS ಬಾಬಾ, SSK ಟ್ರಸ್ಟ್ ಮತ್ತು ದಾವಣಗೆರೆ ಯೂನಿವರ್ಸಿಟಿ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಸ್ಟೂಡೆಂಟ್ಸಿಗೆ ನಾವು ಫ್ರೀಯಾಗಿ IAS ಕೋಚಿಂಗ್ ಕೊಡ್ತಾ ಇದ್ದೀವಿ. ಸೊ ಇದು ಕೂಡ ಅಲಾಂಗ್ ವಿತ್ ಸಿವಿಲ್ ಸರ್ವಿಸಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೂ ಕೂಡ ಅವರಿಗೆ ಹೆಲ್ಪ್ ಆಗ್ತಾ ಇದೆ. ಮತ್ತು ಇವತ್ತಿನ ದಿನ ಅಲುಮ್ನೈ ಅಸೋಸಿಯೇಷನಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಒಬ್ಬರು ಆಡಿಟೋರಿಯಂ ಬೇಡಿಕೆ ಹೇಳಿದರು. ಸೊ ಇಟ್ಸ್ ವೆರಿ ನೈಸ್, ಒಂದು ಅಶ್ಯೂರೆನ್ಸ್ ನಮಗೂ ಕೊಟ್ಟಿದ್ದಾರೆ, ಯು ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಯುವರ್ ಇನ್ಸ್ಟಿಟ್ಯೂಷನ್, ಯುವರ್ ರೂಟ್ಸ್. ಆ್ಯಂಡ್ ನಾವು ಈವನ್ ದಾವಣಗೆರೆಯಲ್ಲಿ ವಿಷನ್ ದಾವಣಗೆರೆ ಅಂತ ಕಳೆದ ವರ್ಷ ಶುರು ಮಾಡಿದ್ವಿ. ದ ಮೇನ್ ಐಡಿಯಾ ವಾಸ್ ನಮ್ಮ ಸ್ಟ್ರಾಂಗ್ ಅಲ್ಯೂಮ್ನೈ, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, MBA ಕಾಲೇಜಸ್ಸು ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ ಅಲ್ಯೂಮ್ನೈ ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಓದಿರುವಂತಹ ಹಳೆಯ ವಿದ್ಯಾರ್ಥಿಗಳು ದಾವಣಗೆರೆಯಲ್ಲಿ ಈಗ ಬೇರೆ ಬೇರೆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರ್ತೀರ ನೀವು. ಸೊ ನಮ್ಮ ದಾವಣಗೆರೆಯಲ್ಲಿ IT-BT ಕಂಪ್ನಿ ತರಬೇಕು ಅಂತ ಒಂದು ದೊಡ್ಡ ಕನಸಿದೆ. ಸೊ ನೀವೆಲ್ಲರೂ ಈ ನಿಟ್ಟಿನಲ್ಲಿ ಕೈ ಜೋಡಿಸ್ರಿ. ಬರುವ ದಿನಗಳಲ್ಲಿ ಈಗಾಗಲೇ STPS ಸೆಂಟರ್ ಮತ್ತು KDMನವರು ಏನು ಬಿಯಾಂಡ್ ಬೆಂಗಳೂರು Tier 2, Tier 3 ಸಿಟೀಸ್ನಲ್ಲಿ ನಾವು ಇಂಡಸ್ಟ್ರೀಸು, ಸಾಫ್ಟ್ವೇರ್ ಕಂಪನಿ ಸೆಟಪ್ ಮಾಡಬೇಕು ಅಂತ ಈ ಕಳೆದ ವರ್ಷದಿಂದ 4-5 ಬಾರಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಶೀಘ್ರದಲ್ಲೇ ನಮ್ಮ KSRTC ಬಸ್ ಸ್ಟಾಪ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲೂ ಕೂಡ 2 ಫ್ಲೋರ್ ಸ್ಪೇಸ್ ಅವರಿಗೆ ಕೊಟ್ಟಿದ್ದೀವಿ. ಸೊ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಬರುವ ದಿನ ಕಂಪ್ನಿಗಳು ಬಂದ್ಬಿಟ್ಟು ಇಲ್ಲಿ ನಮ್ಮಲ್ಲೇ ಓದಿರುವಂತಹ ವಿದ್ಯಾರ್ಥಿಗಳಿಗೆ, ಗ್ರ್ಯಾಜುಯೇಟ್ಸಿಗೆ ಒಂದು ಜಾಬ್ ಆಪರ್ಚುನಿಟಿ ಕೊಡಲಿಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರಾದಿಯಾಗಿ ದಾವಣಗೆರೆಯಲ್ಲಿ ಯಾರ್ಯಾರು ದಾವಣಗೆರೆ ಬಗ್ಗೆ ಒಳ್ಳೆಯ ಕನಸುಗಳನ್ನು ಕಂಡಿದ್ದೀರಾ ಎಲ್ಲ ಡ್ರೀಮರ್ಸು, ವೆಲ್ ವಿಷರ್ಸ್ ಅಸೋಸಿಯೇಷನ್, ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಬ್ರಿಂಗಿಂಗ್ ಸಾಫ್ಟ್ವೇರ್ ಕಂಪನೀಸ್ ಟು ದಾವಣಗೆರೆ. ಆಮೇಲೆ ಕಳೆದ ಬಾರಿ ಹೇಳ್ದಂಗೆ ನೋಡಿ, ಇಷ್ಟೊತ್ತು ಮಾತಾಡಿದ್ವಿ, IT-BT ಕಂಪ್ನಿ ಬಂದ ತಕ್ಷಣ ಚಪ್ಪಾಳೆ ತಟ್ತೀವಿ. ಬಿಕಾಸ್ ಇದು ಐ ಥಿಂಕ್ ಪ್ರಸ್ತುತ ಸಮಯದಲ್ಲಿ ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್. ಇಂಥ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗ್ತಾರೆ ಬೇರೆ ಬೇರೆ ಸಂಸ್ಥೆಗಳಿಂದ. ಸೊ ಅವ್ರಿಗೆಲ್ಲರಿಗೂ ಜಾಬ್ ಕೊಟ್ಟರೆ ಅವರು ಕೂಡ ತಮ್ಮ ಪೇರೆಂಟ್ಸ್ ಜೊತೆಗೆ ಇಲ್ಲೇ ಇದ್ದು ದೊಡ್ಡ ಸಿಟಿನಲ್ಲಿ ಇರುವಂತಹ ಏನು ಖರ್ಚು ವೆಚ್ಚ ಇರ್ಬೋದು, ಆಮೇಲೆ ಅಲ್ಲಿರುವಂತಹ ಸ್ಪೆಷಲಿ ಡೆಲ್ಲಿ ಬಗ್ಗೆ ಹೇಳಬೇಕಾಗಿಲ್ಲ. ಡೆಲ್ಲಿ ಅಂತ ಸಿಟಿನಲ್ಲಿ ವಿ ನೋ ದ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ದ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಈಸ್ ಅವೈಲಬಲ್ ಇನ್ ದ ಬಿಗರ್ ಸಿಟೀಸ್ ಇನ್ ದ ಮೆಟ್ರೋಸ್. ಸೊ ದಾವಣಗೆರೆ ಅಂತಹ ಸ್ಮಾರ್ಟ್ ಸಿಟಿನಲ್ಲಿ ಇವೆಲ್ಲವೂ ಬಂದರೆ ನಮ್ಮ ದೇಶದ ಪ್ರಗತಿಗೂ ಕೂಡ ಅದು ಸೂಕ್ತ ಅಂತ ನನ್ನ ಅನಿಸಿಕೆ. ಮತ್ತು ಇವತ್ತಿನ ದಿನ ಇನ್ನೊಬ್ಬರು ಐ ಥಿಂಕ್ ತೇಜಸ್ವಿ ಅವರು ಕೂಡ ಮಾತಾಡಿದರು about very nicely he addressed all the students here. Next time ಅವರನ್ನು ಕರೆದು ನೀವು ಸ್ಟೂಡೆಂಟ್ಸ್ನ ಅಡ್ರೆಸ್ ಮಾಡಲಿಕ್ಕೆ ಕರೀರಿ, ಬಿಕಾಸ್ ದೇ ವಿಲ್ ಡೆಫಿನೆಟ್ಲಿ ಲುಕ್ ಅಪ್ ಟು ದ ಅಲ್ಯೂಮ್ನೈ. ನೀವು ಅಲ್ಯೂಮ್ನೈನೂ ಒಂದು ಶೆಡ್ಯೂಲ್ ಹಾಕ್ಕೊಡಿ ನಮಗೆ, ನಿಮ್ಮ ಬ್ಯಾಕ್ಗ್ರೌಂಡು, ಆಮೇಲೆ ನೀವು ಯಾವಾಗ ಫ್ರೀ ಇರ್ತೀರ ನಮ್ಮ ಸ್ಟೂಡೆಂಟ್ಸ್ನ ಬಂದು ಅಡ್ರೆಸ್ ಮಾಡಿದರೆ ಅದು ಒಳ್ಳೆ ಗೈಡ್ ಆಗುತ್ತೆ. ಪ್ರಾಕ್ಟಿಕಲಿ ಯು ಆ್ಯಸ್ ಅನ್ ಅಚೀವರ್, ಹೌ ಯುವರ್ ಜರ್ನಿ ವಾಸ್, ಯಾವ ರೀತಿ ನೀವು ಯು ಹ್ಯಾವ್ ಅಚೀವ್ಡ್ ಇನ್ ಲೈಫ್, the battles you faced. So that will all be a learning and an inspiration for our students. So make time, come back to
ಯೋರ್ ಇನ್ಸ್ಟಿಟ್ಯೂಷನ್, ಅವರ್ ಅಂತ ಹೇಳಲ್ಲ, ಯೋರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ ಇವತ್ತಿನ ದಿನ. ಸೊ 25 ವರ್ಷ ಈ ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳೆದು ಇಷ್ಟೊಂದು ಜನ ಗ್ರ್ಯಾಜುಯೇಟ್ಸ್ನ ಕೊಡಲಿಕ್ಕೆ ಸಾಧ್ಯವಾದಂತಹ ನಮ್ಮ ಎಲ್ಲ ಫೌಂಡರ್ಸಿಗೆ ಮತ್ತು ಅಪ್ಪಾಜಿಯವರು 1972ನಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ ಆನರಬಲ್ ಸೆಕ್ರೆಟರಿ ಆಗಿ ಜಾಯ್ನ್ ಆದರು. ಅಪ್ಪಾಜಿಯವರು ಸೇರಿದಾಗ ಕೇವಲ 5 ಸಂಸ್ಥೆಗಳಿದ್ವು ಅಂಡರ್ BA. ಇವತ್ತಿನ ದಿನ ಸುಮಾರು 34ಕ್ಕೂ ಹೆಚ್ಚು ಟೀಚಿಂಗ್ ಇನ್ಸ್ಟಿಟ್ಯೂಷನ್ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿದೆ. ಅಪ್ಪಾಜಿಯವ್ರನ್ನ ಎಲ್ಲರೂ ಮಿಸ್ ಮಾಡ್ತೀವಿ, ಬಟ್ ನಾನು ಹೇಳೋದು ಅವ್ರು ಎಲ್ಲೂ ಹೋಗಿಲ್ಲ, ಇಲ್ಲೇ ನಮ್ಮ ಸಂಸ್ಥೆಗಳಲ್ಲಿದ್ದಾರೆ, ನಮ್ಮೆಲ್ಲರಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರಿಂದ ಸಾಕಷ್ಟು ಗೈಡೆನ್ಸು ಆಮೇಲೆ ಆಶೀರ್ವಾದ ಪಡೆದಿದ್ದೀವಿ. ಸೊ ಆ ಆಶೀರ್ವಾದ ಮತ್ತು ಗೈಡೆನ್ಸೇ ನಮಗೆ ಒಂದು ಕಂಪಸ್ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ವ್ಯಾಲ್ಯೂಸು ಮತ್ತು ಅಪ್ಪಾಜಿ ಕಟ್ಟಿದಂತಹ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಸುವಲ್ಲಿ ನಾವು ಸಂಸ್ಥೆಯಲ್ಲಿರುವ ಪ್ರತಿಯೊಬ್ಬ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಯಿತು ಮತ್ತು ಸಂಸ್ಥೆನಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್, ಇಟ್ ಈಸ್ the only way we can pay respect to Appaji by working with a very, very dedicated mindset towards the growth of Bapuji Educational Association. And I'm sure you will all support and be there. And we will, ಈಗ ಏನು ಹೆಮ್ಮೆ ವಿಷಯ ಅಂದರೆ ಅಂಡರ್ ಬಾಪೂಜಿ ಸಂಸ್ಥೆ ಸುಮಾರು 40ಕ್ಕೂ ಹೆಚ್ಚು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. 25 ವರ್ಷಕ್ಕೂ ಜಾಸ್ತಿ ಸಿಲ್ವರ್ ಜೂಬ್ಲಿ ಫಂಕ್ಷನ್ಸ್ ಮಾಡಿದ್ದೀವಿ, ಅರೌಂಡ್ 40 ಇನ್ಸ್ಟಿಟ್ಯೂಷನ್ಸ್. ಮತ್ತು 13ಕ್ಕೂ ಹೆಚ್ಚು ಸಂಸ್ಥೆಗಳು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. GGM ಇನ್ಸ್ಟಿಟ್ಯೂಷನ್ ಗೋಲ್ಡನ್ ಜೂಬ್ಲಿ ಮಾಡಿದಾಗ ಅಬ್ದುಲ್ ಕಲಾಂ ಅವರು ಬಂದಿದ್ದರು. ಐ ಥಿಂಕ್ 2012 ಅನ್ಸುತ್ತಲ್ರ, 2012 APJ ಕಲಾಂ ಅವರು ದಾವಣಗೆರೆಗೆ ಬಂದಿದ್ದರು. ಇದರ ಜೊತೆಗೆ ಇಲ್ಲಿ ಇವತ್ತೆಲ್ಲ ಸ್ಟೂಡೆಂಟ್ಸ್ ಇದ್ದೀರಲ್ಲ, ಕಡಿಮೆ ಜನ ಇದ್ದೀರಾ, ಎಲ್ಲ ಊಟಕ್ಕೆ ಹೋಗಿದ್ದೀರಾ, ಯಾರ್ಯಾರು ಇದ್ದೀರಾ ದಯವಿಟ್ಟು ಈಗ ಪ್ರೆಸೆಂಟ್ ನಾನು ಓದ್ತಾ ಇರೋ ಬುಕ್ ಯಾವುದು ಅಂದರೆ ಹೈಪರ್ ಫೋಕಸ್ ಅಂತ. ಇಟ್ಸ್ ರಿಟನ್ ಬೈ ಕ್ರಿಸ್ ಬೇಲಿ. ಭಾಳ ಚೆನ್ನಾಗಿ ಬರೆದಿದ್ದಾರೆ, ಒಂದು ಆಟೋ ಪೈಲಟ್ ಮೋಡ್ನಲ್ಲಿ ನೀವಿರಬೇಡಿ ಅಂತ. ಸೊ ನಮ್ಮ ದಿನಚರಿಯನ್ನು ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ ಅನ್ನೋದು, ಇಟ್ಸ್ ನಾಟ್ ಬಿ ಯುವರ್ ರಿಯಾಕ್ಷನ್, ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಡೇ, ಹೌ ಯು ಶೆಡ್ಯೂಲ್ ದ ಎಂಟೈರ್ ಡೇ, ಯುವರ್ ಪ್ರಯಾರಿಟೀಸ್ ಇನ್ ದ ಡೇ, ಆ್ಯಂಡ್ how will you look at yourself 25 years, 50 years down the line, and your priority areas in your personal life, in your career, and as a responsible citizen. So ಇದನ್ನೆಲ್ಲ ನಮ್ಮ ಎಲ್ಲರೂ ಯುವಕರು ಅಂತ ನಾನು ಹೇಳ್ತೀನಿ, ಬಿಕಾಸ್ ಐ ಬಿಲೀವ್ ಇನ್ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಕೀಪಿಂಗ್ ಯುವರ್ ಸೆಲ್ಫ್ ಅಪ್ಡೇಟೆಡ್. ಸೊ ನಾವೆಲ್ಲರೂ ನಮ್ಮನ್ನು ನಾವು ಅಪ್ಡೇಟ್ ಮಾಡೋಣ. ಈಗಿನ ಯುವ ಜನತೆಗೆ ಹೇಳೋದಿಷ್ಟೇ, ನಿಮ್ಮ ಸಂಸ್ಥೆಯಲ್ಲಿರುವಂತಹ ಅಕಾಡೆಮಿಕ್ ಸ್ಟಡೀಸ್ ಜೊತೆಗೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೋಷರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮಲ್ಲಿ ಆ ಲೀಡರ್ಶಿಪ್ ಸ್ಕಿಲ್ಸ್, ನಾಯಕತ್ವ ಗುಣಗಳು ಬರಬೇಕು ಅಂದರೆ ಯು ನೀಡ್ ಗುಡ್ ಎಕ್ಸ್ಪೋಷರ್. ಇದರ ಜೊತೆಗೆ ನಾವು ಯಾವಾಗಲೂ ನಿಮ್ಮ ಜೊತೆಗಿದ್ದೀವಿ. ನಮ್ಮ ಎಲ್ಲ ಟೀಚರ್ಸು, ಸಿಬ್ಬಂದಿ ವರ್ಗದವರು ಕೂಡ ನಿಮ್ಮನ್ನು ಅಕಾಡೆಮಿಕಲಿ ಮತ್ತು ನಿಮಗೆ ಸಿಗಬೇಕಾಗಿರುವಂತಹ ವ್ಯಾಲ್ಯೂಸ್ನು ಕೂಡ ಇನ್ಸ್ಟಿಲ್ ಮಾಡಲಿಕ್ಕೆ ನಾವು ಯಾವಾಗಲೂ ಇರ್ತೀವಿ. ಬಾಪೂಜಿ ಪಾಲಿಟೆಕ್ನಿಕ್ ಕಾಲೇಜ್ ಮಧ್ಯ ಕರ್ನಾಟಕದಲ್ಲಿ ಇರೋದು ಒಳ್ಳೆ ಎನ್ವೈರನ್ಮೆಂಟ್ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದೆ, ಅಲಾಂಗ್ ವಿತ್ ದ ಲ್ಯಾಬ್ ಫೆಸಿಲಿಟೀಸ್, ಆಡಿಟೋರಿಯಂ, ದ ರೈಟ್ ಕೈಂಡ್ ಆಫ್ ಟೀಚರ್ಸ್ ಹೂ ಆರ್ ದೇರ್ ಫಾರ್ ಯು. 4.5 ಎಕರೆ ಪ್ರದೇಶದಲ್ಲಿದೆ. ಇಂಥ ದೊಡ್ಡ ಜಾಗದಲ್ಲಿ ಬಾಪೂಜಿ ಪಾಲಿಟೆಕ್ನಿಕ್ ಕಾಲೇಜ್ ಇರೋದು ನಿಜವಾಗ್ಲೂ ನಿಮಗೆ ಸಿಗ್ತಾ ಇರುವಂತಹ ಎನ್ವೈರನ್ಮೆಂಟ್, ಯು ಆರ್ ರಿಯಲಿ ಬ್ಲೆಸ್ಡ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದೊಂದು ಬಿಲ್ಡಿಂಗ್ನಲ್ಲಿ ಮೆಡಿಕಲ್ ಕಾಲೇಜ್ ನಡೆಸ್ತಾರೆ, ನಾವು ನೋಡಿದ್ದೀವಿ. ಒಂದೇ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ. ಇಲ್ಲಿ 4.5 ಎಕರೆನಲ್ಲಿ ಬಾಪೂಜಿ ಪಾಲಿಟೆಕ್ನಿಕ್ ಸಂಸ್ಥೆ ನಡೆಸ್ತಾ ಇದ್ದೀವಿ. ಸೊ ಈ ಸಂಸ್ಥೆ ಬೆಳೀಲಿಕ್ಕೆ ಕಾರಣರಾದಂತಹ ನಮ್ಮ ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ ಸುಮಾರು ಜನ ಬಂದಿದ್ದೀರಾ ಇಲ್ಲಿ. ಸೊ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಕರಿಯರ್ಗೆ ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಗೆ ಎಲ್ಲ ನಿಟ್ಟಿನಲ್ಲೂ ಕೂಡ ನಿಮಗೆ ಬೆಸ್ಟ್ ವಿಶಸ್ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.